ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತವಾ ಪನ್ನೀರ್ ರೋಲ್ ಮಾಡ್ತಾ ಇದ್ದೀವಿ. ಮೊದಲು ಒಂದು ಬಟ್ಲಲ್ಲಿ 2ರಿಂದ 3 ಟೀ ಸ್ಪೂನ್ ಅಷ್ಟು ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಟೀ ಸ್ಪೂನ್ ಗರಂ ಮಸಾಲೆ, ಹಾಗೆ 1 ಟೀ ಸ್ಪೂನ್ ಚಾಟ್ ಮಸಾಲೆ, ಸ್ವಲ್ಪ ದೊಡ್ಡ ಸ್ಪೂನಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಒಂದು ಸ್ವಲ್ಪ ಎಣ್ಣೆ. ಇದಕ್ಕೆ ನಾನು 200 ಗ್ರಾಮ್ ಅಷ್ಟು ಕ್ಯೂಬ್ಸ್ ಆಗಿ ಹೆಚ್ಕೊಂಡಿರೋ ಪನ್ನೀರ್ ಹಾಕ್ತಾ ಇದ್ದೀನಿ. ಪ್ರಾಪರ್ ಆಗಿ ಮಿಕ್ಸ್ ಮಾಡಬೇಕು. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಪನ್ನೀರ್ 15 to 20 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಈ ಗ್ಯಾಪಲ್ಲಿ ನಾವು ಚಪಾತಿ ಮಾಡ್ಕೋಬೋದು. ಸೂಪರ್ ಸಾಫ್ಟ್ ಚಪಾತಿ ರೆಡಿ ಆಗಿದೆ. ಹಾಗೆ ಪನ್ನೀರು ಇವಾಗ ಮ್ಯಾರಿನೇಟ್ ಆಗಿದೆ. ಈಗ ಒಂದು ಬಾಣಲೆನಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಮ್ಯಾರಿನೇಟ್ ಆಗಿರೋ ಪನ್ನೀರ್ನ ಹಾಕಿ 2 ಮಿನಿಟ್ಸ್ ಶಾಲೋ ಫ್ರೈ ಮಾಡ್ಕೋಬೇಕು, ಸಾಫ್ಟ್ ಆಗೋ ತನಕ. ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ 1 ಟೊಮ್ಯಾಟೊ, ಉದ್ದುದಕ್ಕೆ ಹೆಚ್ಚಿರೋ ಅರ್ಧ ಕ್ಯಾಪ್ಸಿಕಮ್, ಹಾಗೆ ಉದ್ದುದಕ್ಕೆ ಹೆಚ್ಚಿರೋ 1 ಈರುಳ್ಳಿ ಹಾಕೋತಾ ಇದ್ದೀನಿ. ಪನ್ನೀರ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಿ. ಸೊ ತರಕಾರಿ ಹಾಕಿದ್ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಎಲ್ಲನೂ ಮಿಕ್ಸ್ ಮಾಡೋಣ. ಒಂದು 2 ನಿಮಿಷ ಫ್ರೈ ಆದಮೇಲೆ ತಿರ್ಗಾ 1 ಟೀ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ತಿರ್ಗಾ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ತರಕಾರಿ ಎಲ್ಲ ಒಂದು 70% ಬೇಯಬೇಕು. ಸೊ ಕ್ಲೋಸ್ ಮಾಡೋಣ. ಒಂದು 4ರಿಂದ 5 ನಿಮಿಷ ಅಷ್ಟೇ. ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಕುರುಮ್ ಅಂತ ಸಿಗಬೇಕು. ಸೊ ಇವಾಗ ಬೆಂದಿದೆ ಆ್ಯಂಡ್ ಸ್ಟಫಿಂಗ್ ಇಸ್ ರೆಡಿ. ಕೊನೆಯಲ್ಲಿ ಚಪಾತಿ ಮೇಲೆ ಸ್ಟಫಿಂಗ್ ಹಾಕಿ, ಇದರ ಮೇಲೆ ಹಸಿ ಈರುಳ್ಳಿ ಹಾಕಿ, ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿ ಚಪಾತಿನ ರೋಲ್ ಮಾಡಿದ್ರೆ ಯಮ್ಮಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ದಿ ತವಾ ಪನ್ನೀರ್ ರೋಲ್ ಇಸ್ ರೆಡಿ. ಎಂಜಾಯ್. ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.